ಸಿ ಕಾಂಪ್ಲೆಕ್ಸ್ ಬಗ್ಗೆ ನೀವು ಹೇಳ್ತೀರಾ 183 ಕುಟುಂಬಗಳಿಗೆ ಅಲ್ಲಿ ಅನಾನುಕೂಲ ಆಗಿದೆ ಅಂತ. ಆದರೆ ಇವತ್ತು ನಾನು ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ನಾನು ಒಂದು ಮಾತು ಹೇಳ್ತೀನಿ, ಯಾವೊಬ್ಬ ಕುಟುಂಬದವರು ಒರಿಜಿನಲ್, ನಾನು ಇವತ್ತು ಹೇಳ್ತಾ ಇದ್ದೀನಿ, ಅದನ್ನ ಮೂಲ ಯಾರು ಅಂಗಡಿಗಳ ಓನರ್ಗಳಿದ್ದಾರೆ ಅವರಿಗೆ ಖಂಡಿತವಾಗ್ಲೂ ಏನು ನಿಮ್ಮ ಅವಧಿ ಇದೆ, ಅವಧಿಯಿಂದ ಈ ಮುಂದಿನ ಅವಧಿವರೆಗೂ ಡೆಮಾಲಿಷನ್ ಮಾಡಿದ ಡೇಟಿಂದ ಅದು ತಯಾರಾಗುವ ಮುಂದಿನ ಅವಧಿವರೆಗೂ, ಅವಧಿ ಆದ ನಂತರ ನಿಮ್ಮ ಉಳಿಕೆ ಅವಧಿ ಏನಿದೆ ಅದನ್ನು ನಿಮಗೆ ನಿಮ್ಮ ಅಂಗಡಿಗಳು ಖಂಡಿತವಾಗೂ ನಿಮಗೆ ಅಲಾಟ್ಮೆಂಟ್ ಇದ್ದೇ ಇರುತ್ತೆ. ಯಾರೂ ಇದ್ರ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಬೇಡ, ಭಯ ಪಡೋ ಅವಶ್ಯಕತೆಯೂ ಇಲ್ಲ. ಅಷ್ಟು ಮಟ್ಟಿಗೆ ಯಾರಾದರೂ ಒಂದು ಆ ರೀತಿ ಏನಾದರೂ ತಪ್ಪಾಗಿದ್ದರೆ ಕಾನೂನಿನ ಹೋರಾಟಗಳಿದೆ. ಎಲ್ಲರಿಗೂ ಕಾನೂನು ಮುಂದೆ ಎಲ್ಲರೂ ಒಂದೇ, ನಾವೊಂದು ಅವರೊಂದು, ಅಂಗಡಿಗಳಿಗೂ ಒಂದು, ಅಧಿಕಾರಿಗಳಿಗೊಂದು ಅಂತ ಏನಿಲ್ಲ. ಈ ಜನಸಾಮಾನ್ಯರಿಗೆ ಎಲ್ರಿಗೂ ಕಾನೂನು ಒಂದೇ ಇದೆ. ನೀವು ಕಾನೂನು ಅವರು ಎಲ್ಲರೂ ಕಾನೂನು ಹೋರಾಟ ಮಾಡ್ಬೋದು. ಕೊಡದೇ ಇದ್ದ ಪಕ್ಷದಲ್ಲಿ ನಾನು ಮತ್ತೆ ಪದೇ ಹೇಳ್ತೀನಿ, ನಾವು ಸಚಿವರ ಜೊತೆ ಚರ್ಚೆ ಮಾಡಿದ್ದೀವಿ, ಕಮಿಷನರ್ ಜೊತೆ ಚರ್ಚೆ ಮಾಡಿದ್ದೀವಿ. 100% ಅವರವ್ರ ಅಂಗಡಿಗಳ ಅವರವ್ರಿಗೆ ಯಾರು ಒರಿಜಿನಲ್ ಮಾಲೀಕರಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಕೊಡ್ತಾರಂತ ನಮ್ಮ ಸಚಿವರು ಹೇಳಿದ್ದಾರೆ, ನಮ್ಮ ಕಮಿಷನರ್ ಅವರು ಹೇಳಿದ್ದಾರೆ. ದಯವಿಟ್ಟು ನೀವು ನಿಮಗೆ ಎಲ್ಲಿ ಮರ್ತೋಗ್ತಾರೆ ಅನ್ನೋ ನೆಪದಿಂದ ಅಥವಾ ನೀವು ಇಡೀ ತಾಲೂಕಿನ ವಿರೋಧ ಪಕ್ಷದ ಹೊಗಳಿಗೆ GPA ಬರ್ಸ್ಕೊಂಡಿರ್ತೀವಿ ರೀತಿಯಲ್ಲಿ ನೀವೊಬ್ಬರೇ ಮಾತಾಡಿದ್ರೆ ಸಾಲದು. ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ, ತಾವು ನೋಡಿ ಎಷ್ಟೊಂದು ದೊಡ್ಡ ಕೆಲಸಗಳಾಗ್ತಾಯಿದೆ, ಬೃಹತಾಕಾರದ ಬಿಲ್ಡಿಂಗ್ಸ್ ಆಗ್ತಾಯಿದೆ. ಇದೆಲ್ಲ ಯಾರಿಗೋಸ್ಕರ ಮಾಡ್ತಿದ್ದಾರೆ? ಜನಸಾಮಾನ್ಯರಿಗೆ ಅಲ್ವಾ? ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಇತಿಹಾಸ